ನಮಸ್ಕಾರ. ನೀವು ಮೇಷರಾಶಿಯವರಾಗಿದ್ದು ಯಾಕೆ ಜೀವನದಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ನಿಮ್ಮಲ್ಲಿದೆ. ಅಂದ್ರೆ ನಿಮ್ಮ ಹಲವಾರು ಸಮಸ್ಯೆಗಳು ಗುಳೆ ಕೈಗೆ ಬಂದದ್ದು ಬಾಯಿಗೆ ಬರ್ತಾ ಇಲ್ಲ, ಅಥವಾ ಸುಖ ಸುಮ್ಮನೆ ಚೆನ್ನಾಗಿ ಆಗಿರುವಂತ ಕೆಲಸಗಳೆಲ್ಲ ಹಾಳಾಗಿ ಹೋಗ್ತಾ ಇದೆ. ಯಾರ ಕಣ್ಣು ಏನು ಅಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅಂದ್ರೆ ದೃಷ್ಟಿ ದೋಷ ಬಹಳ ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ. ನನ್ನ ಸಮಸ್ಯೆಗಳಿಗೆ ಕಾರಣ ದೃಷ್ಟಿ ದೋಷ, ದೃಷ್ಟಿ ದೋಷದಿಂದಾಗಲೇ ನನಗೆ ಸಮಸ್ಯೆ ಆಗ್ತಾ ಇದೆ, ಮತ್ತೆಲ್ಲ ಕರೆಕ್ಟ್ ಆಗಿದೆ, ದೃಷ್ಟಿಯಿಂದನೇ ಹಾಳಾಗ್ತಾ ಇದೆ, ಚೆನ್ನಾಗಿದ್ದ ಹಾಳಾಗ್ತಿರೋ ದೃಷ್ಟಿಯಿಂದ ಅಂತ ಬಹಳಷ್ಟು ಜನಕ್ಕೆ ಗೊತ್ತಿದೆ ವಿಚಾರ. ಆದ್ರೂ ಸಹ ಅದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ನೀವು ಮೇಷರಾಶಿಯವರಾಗಿದ್ದು ನಿಮಗೆ ದೃಷ್ಟಿ ಆಗ್ತಾ ಇದ್ರೆ ನಿಮಗೆ ದೃಷ್ಟಿ ಆಗಲಿಕ್ಕೆ ಕಾರಣ ಏನು ಹಾಗೂ ಪರಿಹಾರ ಏನು, ಈ ವಿಡಿಯೋದಲ್ಲಿ ನಾನು ಇದನ್ನು ಸ್ಪಷ್ಟವಾಗಿ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇನೆ. ಅದೇ ರೀತಿಯಲ್ಲಿ ನೀವು ಮೇಷರಾಶಿಯವರಾಗಿ ಕೆಟ್ಟ ಕೆಟ್ಟ ಸ್ವಪ್ನಗಳು ಅಂದ್ರೆ ಕನಸು, ಕೆಟ್ಟ ಕನಸು ನಿಮಗೆ ಬೀಳ್ತಾ ಇದ್ರು ಕೂಡ ನಾನು ನಿಮಗೊಂದು ವಿಶೇಷವಾದಂತಹ ಪರಿಹಾರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್ ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಅವರು ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ, ದೊಡ್ಡವರ ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ವಿಡಿಯೋ ರೀಚ್ ಆಗ್ಬೇಕಾದ್ರಿಂದ ವಾಟ್ಸ್ಆಪ್, ಫೇಸ್ಬುಕ್ ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾಗಿ ನೋಡಿ, ಮೇಷರಾಶಿಯವರಿಗೆ ಷಷ್ಠ್ಯಾಧಿಪತಿ ಗ್ರಹ ಬುಧ ಗ್ರಹನಾಗಿರ್ತಾನೆ, ವಾಕ್ಕಾರಕ, ಹಾಗೂ ನಿಮಗೆ ಸಪ್ತಮಾಧಿಪತಿ ಶುಕ್ರ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧನ ಒಂದು ಸ್ಥಾನ ಅಂದ್ರೆ ಎಲ್ಲಿದ್ದಾನೆ ಬುಧ ಅನ್ನುವಂತಹ ಹಲವಾರು ಕಾರಣಗಳಿಂದ ಹಾಗೂ ಶುಕ್ರನ ಪ್ರಭಾವದಿಂದಲೂ ಸಹ ನಿಮಗೆ ಆಗಾಗ ದೃಷ್ಟಿ ಜಾಸ್ತಿ ಆಗುತ್ತಾ. ಈಗ ಮೇಷರಾಶಿಯವರಿಗೆ ಈಗ ಉದಾಹರಣೆಗೆ ಮುಂದಿನ ತಿಂಗಳೇ ಅಂತ ತೆಗೆದುಕೊಳ್ಳಕ್ ಹೋದ್ರೆ, ಫೆಬ್ರವರಿ ಅಂತ ತೆಗೆದುಕೊಳ್ಳಿಕ್ ಹೋದ್ರು ಸಹ ಶುಕ್ರ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ವ್ಯಯ 12ನೇ ಮನೆಯಲ್ಲಿ, ಬುಧ ಗ್ರಹನ ಸಂಚಾರವು ಸಹ ನಿಮಗೆ ಕರ್ಮ ಅಥವಾ ಲಾಭ ಸ್ಥಾನ ಈ ರೀತಿಯಲ್ಲಿ ನಮ್ಮ ಬುಧ ಗ್ರಹನ ಸಂಚಾರವು ಸಹ ಎಲ್ಲಿ ಬುಧನ ಪ್ರಭಾವ ಶುಕ್ರನ ಪ್ರಭಾವ ಜಾಸ್ತಿ ಆಗದೆಯೋ ದೃಷ್ಟಿ ಅನ್ನುವಂಥದ್ದು ಸಹ ಜಾಸ್ತಿ ಆಗುತ್ತೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಬುಧನ ಪ್ರಾಮುಖ್ಯತೆ ಬಹಳ ಇಂಪಾರ್ಟೆಂಟ್ ನಿಮ್ಮ ಮೇಲೆ ದೃಷ್ಟಿಯಾಗಿ. ನೀವು ಮೇಷರಾಶಿಯವರಾಗಿದ್ದು ನಿಮ್ಮ ದೃಷ್ಟಿಗೆ ಮೂಲ ಕಾರಣ ಮೊಟ್ಟ ಮೊದಲನೇದಾಗಿ ನಿಮ್ಮ ಮಾತು ಆಗಿರುತ್ತೆ. ಸ್ವಲ್ಪ ಒರಟಾಗಿರುತ್ತೆ, ಮೊಣಚಾಗಿರುತ್ತೆ, ಸ್ಪೀಡ್ ಆಗಿರುತ್ತೆ. ಬಟ್ ನಿಮ್ಮ ಮಾತುಗಳು ಎದುರುಗಡೆ ಇರೋರಿಗೆ ಎಲ್ಲೋ ಒಂದ್ ಕಡೆ ಚುಚ್ಚುತ್ತೆ. ನೀವು ಇದ್ದಿದ್ದಂಗೆ ಹೇಳ್ಬಿಡ್ತೀರಾ, ಬಿಡಿಸಿ ಹೇಳ್ಬಿಡ್ತೀರಾ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಹತ್ರ ಬಿಡಿಸಿ ಹೇಳ್ಬಿಡ್ತೀರಾ, ನೀನೇ ಸರಿ ಇಲ್ಲ, ನೀನ್ ಸರಿ ಇದ್ರೆಲ್ಲ ಸರಿ ಹೋಗ್ತಿತ್ತು ಅನ್ನೋ ತರ. ಯಾರು ತಪ್ಪು ಮಾಡಿರ್ತಾರ ಅವರು ಎಲ್ಲರ ಮುಂದೆ ಅವ್ರ ಮುಖದ ಮೇಲೆ ಹೊಡೆದಂತ ನೀವು ಹೇಳ್ತೀರಲ್ಲ, ಅದು ಎದುರುಗಡೆ ಇರತಕ್ಕಂಥವ್ರಿಗೆ ನಿಮ್ಮ ಮೇಲೆ ಒಂದು ಶತ್ರುತ್ವ ಮನೋಭಾವ, ಇವನ್ ಯಾರೋ ನನ್ನ ಶತ್ರು ಇರಬೇಕು, ಇದ್ರಿಂದ ನಂಗೆ ತೊಂದರೆ ಕೊಡ್ತಾರೆ ಅನ್ನೋ ತರಹ ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಮೂಡುವಂತೆ. ಸೊ ಅದರಿಂದ ಏನಾಗುತ್ತೆ, ಅವ್ರದೊಂದಿಷ್ಟು ದೃಷ್ಟಿ ನಿಮಗೆ ಬೆಳೆದ ಹಾಗೂ ಒಂದು 4-6 ಜನರ ಮುಂದೆ ನೀವು ಒಬ್ಬರ ಬಗ್ಗೆ ಮಾತಾಡ್ತಿದ್ದೀರಾ, ಅದರಿಂದ ಆ 4-6 ಜನರ ದೃಷ್ಟಿಯೂ ನಿಮ್ಮ ಮೇಲೆ ಇರುತ್ತೆ. ಇವ್ರು ಹೇಳಿದ್ದಾರೆ ಅಂದ್ಮೇಲೆ ಇದು ಸತ್ಯ ಇರ್ಬೋದು, ಇದು ಕರೆಕ್ಟ್, ಹಿಂಗೆ ಅಂದ್ರೆ ನಿಮ್ಮ ಮಾತಿಗೆ ಪ್ರಾಧಾನ್ಯತೆ ಬಂದು ನಿಮ್ಮ ಮೇಲೆ ದೃಷ್ಟಿ ಬಂದುತ್ತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಈ ಕರೆಕ್ಟ್ ಇವ್ರು ಹೇಳ್ತಾರೆ, ಇವ್ರು ನಿಮ್ಮೇಲೆ ಗಮನ ಬರ್ತಾರೆ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನಿಮ್ಮನ್ನ ನೋಡಿದ್ರೆ ಸಾಕು ನಿಮಗೆ ದೃಷ್ಟಿ ಆಗುತ್ತೆ. ಕೆಲವರು ನಿಮಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ, ನಿಮಗೆ ದೃಷ್ಟಿ, ಅಯ್ಯೋ ನೀವು ಉದ್ಧಾರ ಆಗ್ಬಿಟ್ರಿ, ಅವ್ರು ಹಾಳಾಗೋದ್ರು, ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಇನ್ನು ಕೆಲವರು ಅದೇ ರೀತಿಯಲ್ಲಿ ನಿಮ್ಮ ಮಾಟ ಮಂತ್ರ ಇತ್ಯಾದಿಗಳನ್ನ ಮಾಡಿ ಕೆಲವರು ನಿಮ್ ಬಗ್ಗೆ ಮಾತಾಡ್ತಾರೆ, ಕೆಲವರು ನಿಮ್ಮನ್ನ ನೋಡ್ತಾರೆ, ಕೆಲವರು ನಿಮಗೆ ಯೋಚನೆ ಮಾಡ್ತಾರೆ. ಈ ದೃಷ್ಟಿಗೆ ಹಲವಾರು ಸಮಸ್ಯೆಗೆ ಹಲವಾರು ಕಾರಣಗಳು ಕಂಡು ಬರ್ತಾರೆ. ಇದೇ ತರಹ ಬುಧ ಗ್ರಹ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಎಲ್ಲಿದ್ದಾನೆ ಅನ್ನುವಂಥದ್ದು ಬಹಳ ಪ್ರಾಧಾನ್ಯತೆ ಆಗಿರುತ್ತೆ. 10ನೇ ಮನೆ ಉದ್ಯೋಗ ಸ್ಥಾನದಲ್ಲಿ ಇದ್ರೆ ನೀವು ಎಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನಿಮಗೆ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ. ಲಾಭ ಸ್ಥಾನದಲ್ಲಿ ಇದ್ರೆ ನೀವು ವ್ಯಾಪಾರ ವ್ಯವಹಾರಾದಿಗಳಲ್ಲಿ ನಿಮಗೆ ಬರುವ ಲಾಭದ ಮೇಲೆ ಎಲ್ಲರ ದೃಷ್ಟಿ, ನಿಮಗೆ ಬರುವಂತ ಲಾಭ ಆಗೋದೇ ಇಲ್ಲ, ಬಿಸ್ನೆಸ್ ಆಗೋದೇ ಇಲ್ಲ. ಜಾಬ್ ಮಾಡ್ಬೇಕಾದ್ರೆ ಕರ್ಮಸ್ಥಾನದಲ್ಲಿ ಬುಧ, ನಿಮಗೆ ಜಾಬ್ ಅಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅಲ್ಲಿ ನಿಮಗೆ ಶತ್ರುಗಳು ದೃಷ್ಟಿ ಜಾಸ್ತಿ ಆಗ್ಬಿಡುತ್ತೆ. ಪ್ರಮೋಷನ್, ಸ್ಯಾಲರಿ ಹೈಕು, ಟ್ರಾನ್ಸ್ಫರ್ ಅಥವಾ ಏನೇನೋ ನಿಮ್ಗೆ ಆಗುತ್ತೆ ಅನ್ಕೊಂಡಿದ್ದೆಲ್ಲ ಲಾಸ್ಟ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದೇ ರೀತಿಯಲ್ಲಿ ಬಹಳಷ್ಟು ಆಶ್ಚರ್ಯಕರ ವಿಚಾರ, ಶುಕ್ರನ ಪ್ರಭಾವ ಮೇಷರಾಶಿಯವರಿಗೆ ಸಪ್ತಮಾಧಿಪತಿ ಶುಕ್ರ. ಸೊ ಅದರಿಂದ ಏನಾಗ್ಬಿಡುತ್ತೆ, ಅವರ ಲೈಫ್ ಪಾರ್ಟ್ನರ್ ಅವ್ರಿಗಿನ್ನ ಬಹಳ ಅಟ್ರಾಕ್ಟಿವ್ ಆಗಿದ್ದಾಗ ನಿಮ್ಮ ಜೋಡಿಯ ಮೇಲೆನೆ ದೃಷ್ಟಿ ಆಗ್ಬಿಡುತ್ತೆ. ಮೇಷರಾಶಿಯವರು ಪ್ರೀತಿ ಮಾಡ್ತಾ ಇದಾರೆ, ಲವ್ ಮಾಡ್ತಾ ಇದಾರೆ ಅಂದ್ರೂ ದೃಷ್ಟಿ, ಮೇಷರಾಶಿಯವರು ಮದುವೆ ಆಗಿದ್ದಾರೆ ಅಂದ್ರೂ ದೃಷ್ಟಿ. ಮೇಷರಾಶಿಯ ಕಪಲ್ ಅಂತೀವಲ್ಲ, ಗಂಡ ಮೇಷರಾಶಿ ಇರ್ಬೋದು, ಹೆಂಡತಿ ಮೇಷ, ಯಾರೋ ಒಬ್ಬರು ಮೇಷರಾಶಿ ಇದ್ರು ಆಗೋಯ್ತು. ದಾಂಪತ್ಯದ ಮೇಲೆ ಅಂದ್ರೆ ನಿಮ್ಮ ಜೋಡಿ ಮೇಲೆ ಎಷ್ಟು ಚೆನ್ನಾಗಿದ್ದಾರೆ ಜೋಡಿ ಅಂತನೋ, ಎಷ್ಟು ಚೆನ್ನಾಗಿರೋ ಹುಡುಗಿ ಸಿಕ್ಬಿಟ್ಲು, ಎಷ್ಟು ಚೆನ್ನಾಗಿರೋ ಹುಡುಗ ಸಿಕ್ಬಿಟ್ಟ, ಈ ತರ ಒಂದಿಷ್ಟು ದೃಷ್ಟಿಯಾಗಿ ಗಂಡ ಹೆಂಡತಿ ಜಗಳ, ಪ್ರೀತಿ ವ್ಯವಹಾರದವರು ಜಗಳ, ಎಲ್ಲ ಕಡೆ ಜಗಳ 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 ಬರ್ತದೆ. ಸ್ನೇಹಿತರು ಅಷ್ಟೇ, ನಿಮಗೆ ಬಹಳ ಅತ್ಯುತ್ತಮವಾದ ಸ್ನೇಹಿತರೆ, ಬಹಳ ಒಳ್ಳೊಳ್ಳೆ ತುಂಬಾ ಪ್ರಸಿದ್ಧವಾದ ವ್ಯಕ್ತಿಗಳಿರಬಹುದು, ದೊಡ್ಡ
ದೊಡ್ಡ ಕೈ ಇರ್ತಕ್ಕಂಥದ್ದಿರಬಹುದು, ಅಂತಹ ಒಂದು ವ್ಯಕ್ತಿಗಳಿಗೆ ನಿಮಗೆ ಫ್ರೆಂಡ್ಶಿಪ್ ಇದೆ, ತುಂಬಾ ಶ್ರೀಮಂತರೊಟ್ಟಿಗೆ ನಿಮ್ಮ ಫ್ರೆಂಡ್ಶಿಪ್ ಇದೆ ಅಂತಲೋ ನಿಮ್ಮ ಮೇಲೆ ತುಂಬಾ ದೃಷ್ಟಿ ಆಗ್ಬಿಡುತ್ತೆ. ಸೊ ಹಲವಾರು ಕಾರಣಗಳಿಂದ ದೃಷ್ಟಿ ಆಗ್ತಾನೆ ಇರುತ್ತೆ ಮೇಷರಾಶಿಯವರಿಗೆ ಬುಧ ಹಾಗೂ ಶುಕ್ರನ ಸಂಚಾರದಿಂದಾಗಿ. ಶುಕ್ರ ಅನ್ನೋದು ಒಂದ್ ಸ್ವಲ್ಪ ನಿಮಗೆ ಗೊತ್ತಿಲ್ಲದಿರುವಂತ ವಿಚಾರ, ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ. ಶುಕ್ರ ನಿಮಗೆ ಸಪ್ತಮಾಧಿಪತಿಯಾಗಿ ಶುಕ್ರ ಚೆನ್ನಾಗಿದ್ದಾನೆ ಜಾತಕದಲ್ಲಿ ಎಂದು ಬಿಟ್ರೆ ಅದೇ ನಿಮಗೆ ಒಂದು ಮೂಲವಾದಂತಹ ಸಮಸ್ಯೆ ಅಂದ್ರೆ ಏನು ದೃಷ್ಟಿ ಆಗ್ಲಿಕ್ಕೆ ಅದು ಒಂದು ಅದ್ಭುತವಾದಂತ ಮೇನ್ ಕಾರಣ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ನಮ್ ಜನಕ್ಕೆ ಯಾರೋ ಒಬ್ರ ಹತ್ರ ಒಂದ್ ಸ್ವಲ್ಪ ದುಡ್ಡಿದ್ ಬಿಟ್ರೆ ಸಾಕು, ಒಂದ್ ಸ್ವಲ್ಪ ಶ್ರೀಮಂತ ಆಗ್ಬಿಟ್ಟು, ಜಾಸ್ತಿ ಬಿಡ ಸ್ವಲ್ಪ ಶ್ರೀಮಂತ, ಇವ್ರಿಗಿನ ಒಂದ್ ಹೆಜ್ಜೆ ಮೇಲೆ ಹೋಗ್ಬಿಟ್ರೆ ಸಾಕು, ಹೊಟ್ಟೆ ತಡೆಯಕ್ಕಾಗಲ್ಲ. ಒಂದ್ ಸೈಟ್ ತಗೊಂಬಿಟ್ಟ, ಮೈಕೆಲ್ಲ ಸಾಲ ಮಾಡ್ಕೊಂಡ, ಬಟ್ ಒಂದ್ ಸೈಟ್ ತಗೊಂಡ ಅಂತ ತಕ್ಷಣ ದೃಷ್ಟಿ, ಒಂದ್ ಮನೆ ಕಟ್ಲಿಕ್ಕೆ ಹೋದ್ರೆ ದೃಷ್ಟಿ, ಒಂದ್ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದ್ರೆ ದೃಷ್ಟಿ, ಒಂದ್ ಹೊಸ ಮೊಬೈಲ್ ತಗೊಂಡ್ರೆ ದೃಷ್ಟಿ. ಯಾರಿಗೂ ಹೇಳ್ಬೇಕಾಗಿಲ್ಲ, ಕವರ್ ಮಾಡಿ ಒಳಗಡೆ ಇಟ್ಕೊಂತೀವಿ, ಯಾರಿಗೂ ಕಾಣದೇ ಇರಲ್ಲಪ್ಪ ದೇವ್ರೆ ಹಾಳಾಗ್ಬಿಡುತ್ತೆ ಮೊಬೈಲ್, ದೃಷ್ಟಿ ಬಿದ್ದು ಹೊಡೆದೋಯ್ತು, ಇನ್ನೊಂದ್ ಸಲ ತಗೊಂಡ್ ಮೊಬೈಲ್. ಒಳ್ಳೆ ಬಟ್ಟೆ ಹಾಕೋಣ ಅಂದ್ರೆ ದೃಷ್ಟಿ ಅರ್ಧೋಗ್ಬಿಡ್ತದೆ, ಕಲೆ ಆಗದೆ, ಒಳ್ಳೆ ಬಟ್ಟೆ ತಗೊಂಡಿದ್ದೆ ಕಾಸ್ಟ್ಲಿ ಬಟ್ಟೆ. ಸೊ ಈ ದೃಷ್ಟಿಗೆ ಎಲ್ಲ ಹೇಳ್ಬೇಕಾದ್ರೆ ಪರಿಹಾರ ಏನು ಅನ್ನುವುದು. ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿ ಹೇಳ್ತಾನೆ, ಕೆಟ್ಟ ಸ್ವಪ್ನಗಳು ನಿಮಗೆ ಮಲಗದಾಗ ತುಂಬಾ ಕೆಟ್ಟ ಸ್ವಪ್ನಗಳು, ಜಾಗದಲ್ಲಿ ತುಂಬಾ ವಾಸ್ತು ದೋಷ ಇದ್ರೆ ಅಥವಾ ನಿಮ್ಮಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ತಗೊಂಡು ನೀವು ಮನೆಗೆ ಬಂದಿದ್ರೆ ರಾತ್ರಿ ಮಲಗದಾಗ ಕೆಟ್ಟ 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 ಸ್ವಪ್ನ ಬಂದ್ಬಿಡುತ್ತೆ. ಗೊತ್ತಿಲ್ಲ, ನೀವು ಕೆಲಸಕ್ಕೋಸ್ಕರ ಊರು ತಿರುಗ್ತಾ ಇರ್ತೀರ ಅಥವಾ ಬೇರೆ ಬೇರೆ ಕಡೆ ತಿರುಗ್ತಾ ಇರ್ತೀರ, ಬೆಳಗ್ಗೆ ಎಲ್ಲೂ ಇಲ್ಲ ಒಂದೇ ಕಡೆ ಆಫೀಸ್ಗೆ ಹೋಗಿ ಬರ್ತೀರಾ ಅಂದ್ರೂ ಹೋಗುವುದು ಹಾಗೂ ಬರುವುದು ಇರುತ್ತಲ್ಲ ದಾರಿಗಳ ಮೇಲೆ, ಈ ದಾರಿ ಮೇಲೆ ಎಲ್ಲ ಸಂಚಾರ ಆಗಿರುತ್ತಲ್ವಾ. ಸೊ ನೆಗೆಟಿವ್ ಎನರ್ಜೀಸ್, ಯಾರೋ ನಿಂಬೆಹಣ್ಣು ನಿವಾಳಿಸ್ಬಿಟ್ಟು ತಂದು ರೋಡಿಗೆ ಹೊಡೆದೋಗಿಸಿ ಹೋಗಿರ್ತಾನೆ, ಮತ್ತೊಬ್ಬನ ಯಾರೋ ಗುಂಬಳಿಕೆ ಹೊಡೆದೋಗಿರ್ತಾನೆ, ಮತ್ತೊಬ್ಬ ತೆಂಗಿನಕಾಯಿ ಹಾಕಿರ್ತಾನೆ, ಮತ್ತೊಬ್ಬ ಮತ್ತೊಂದೇನೋ ನಿವಾಳಿಸಿ ತಂದು ಹಾಕೋಗಿರ್ತಾನೆ, ಎಲ್ಲ ಹಾಕೋ ತಗೊಂಡ್ ರಸ್ತೆಗೆ ಕೊನೆಗೆ. ಸೊ ಅದರಿಂದ ಆ ರಸ್ತೆಯಲ್ಲೇ ನಿಮ್ಮ ಪ್ರಯಾಣವಾಗಿರುತ್ತೆ, ಅಥವಾ ಆಸ್ಪತ್ರೆಗಳ ಮೂಲಕವೋ ಸ್ಮಶಾನಗಳ ಮೂಲಕವೋ ಎಲ್ಲ ಅದ್ರ ಮುಂದೆ, ಆಸ್ಪತ್ರೆ ಮುಂದೆ ಅಂತೂ ಹೋಗ್ಲೇಬೇಕಾಗುತ್ತೆ, ಓಡಾಡ್ಬೇಕಾಗ್ತಾ ಇರುತ್ತೆ. ಸೊ ನೆಗೆಟಿವ್ ಎನರ್ಜೀಸ್ ಏನಾಗಿರುತ್ತೆ, ತೀರೋಗಿರೋರು, ಸ್ಮಶಾನ ಅಥವಾ ಅತೃಪ್ತಾತ್ಮಗಳು, ನಾವು ಹೇಳಲಿಕ್ಕೆ ಬರ ನೆಗೆಟಿವ್ ಎನರ್ಜೀಸ್ ಅಂತ ಒಂದು ಮಾತಲ್ಲಿ ಹೇಳ್ಬಿಟ್ಟು. ಸೊ ಆತರ ನೆಗೆಟಿವ್ ಎನರ್ಜೀಸ್ ನ ತಗೊಂಡೇ ಮನೆಗೆ ಬರುತ್ತೆ. ಅದರಿಂದ ನಮ್ಮ ಹಿರಿಯರು ಹೇಳಿದ್ದು, ಮನೆ ಒಳಗಡೆ ಹೋಗ್ಬೇಕಾದ್ರೆ ಸೆಲೆಕ್ಟ್ ಆಗಿ ಹೋಗ್ಬೇಡ, ಮನೆ ಹೊರಗಡೆ ಚಪ್ಪಲಿ ಬಿಟ್ಟು ಕಾಲ್ ತೊಳ್ಕೊಂಡು ಆಮೇಲೆ ಮನೆ ಒಳಗೆ ಹೋಗು. ಸಿ ಅದೇನಾಗ್ಬಿಡುತ್ತೆ ನಿಮಗೆ ಈಗಿರುವ ಪರಿಸ್ಥಿತಿಯಲ್ಲಿ ನೀವು ಹಂಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಮನೆ ಒಳಗೆ ಹೋದ ಮೇಲೆ ನಿಮ್ ಡ್ರೆಸ್ ಚೇಂಜ್ ಮಾಡಿ ಕೈ ಕಾಲ್ ಮುಖ ತೊಳ್ಕೊಂಡು ಬಂದು ಕುತ್ಕೋಬೇಕಾಗತ್ತೆ. ಸೊ ಮನೆ ಒಳಗೆ ಆ ನೆಗೆಟಿವ್ ಎನರ್ಜಿ ಜೊತೆಗೆ ಹೋಗ್ಬಿಟ್ಟಿರ್ತೀರ ನೀವು. ಸೊ ಮನೆಯ ವಾಸ್ತು ಕೂಡ ಡಲ್ ಆಗಿರುತ್ತೆ. ಸೊ ವಾಸ್ತುವಿಗೂ ಸಹ ಒಂದು ಶಕ್ತಿ ಬರಬೇಕಾಗುತ್ತೆ. ಹಾಗೂ ಮಲಗಿದಾಗ ನಿಮಗೆ ರಾತ್ರಿ ನಿದ್ದೆಯಲ್ಲಿ ಕೆಟ್ಟ ಕೆಟ್ಟ ಕನಸು, ಬೆಚ್ಚು ಬೀಳ್ತಕ್ಕಂಥದ್ದು, ಇಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಪರಿಹಾರವನ್ನ ಹೇಳ್ತಾ ಇದ್ದೆ. ಈಗ ನಾನು ನಿಮಗೆ ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದಂತಹ ಮಂತ್ರ ಪರಿಹಾರ ಬಂದೇನೆ. ಈ ಮಂತ್ರ ಪರಿಹಾರ ಏನಿದೆ, ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಮಂತ್ರವನ್ನ ಕೇಳಿಸ್ಕೊಳ್ಳಿ, ಒಂದು 9 ಬಾರಿ ಕೇಳಿಸ್ಕೊಂಡು ಮಲ್ಕೊಂಡ್ಬಿಡಿ, ಆಯ್ತಾ. ನಿಮಗೆ ರಾತ್ರಿ ಕೆಟ್ಟ ಕನಸು ಬೀಳೋದಾಗಿರ್ಲಿ ಅಥವಾ ಯಾವುದೇ ದೃಷ್ಟಿ ಆಗಿರೋದಾಗಿರ್ಲಿ ಅದು ನಿವಾರಣೆ ಆಗ್ಲಿ ಸ್ವಲ್ಪ ಅನುಕೂಲ ಆಗಿ. ಇನ್ನು ಪವರ್ಫುಲ್ ಆಗಿರತಕ್ಕಂತಹ ಪರಿಹಾರ ಬೇಕು ಅಂತಂದ್ರೆ ಜನವರಿ 29ನೇ ತಾರೀಕು ಬುಧವಾರ ಅಮಾವಾಸ್ಯೆ ಪರ್ವ ದಿನದಿಂದು ನಾವು ನಿಮಗೋಸ್ಕರವಾಗಿ ಒಂದು ವಿಶೇಷವಾದಂತಹ, ಅಂದ್ರೆ ನಿಮ್ಮ ಎಲ್ಲ ಕೆಟ್ಟ ಕನಸುಗಳು ಏನು ಬೆಚ್ಚಿ ಬೀಳ್ತಾ ಇದ್ದೀರಲ್ಲ, ಆ ಕೆಟ್ಟ ಕನಸುಗಳು, ಹೆದರಿಕೆ, ಆ ಭಯದ ವಾತಾವರಣ ನಿವಾರಣೆ ಆಗಬೇಕು ಅಂತ ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸ್ವಪ್ನೇಶ್ವರಿ ಹೋಮ ಏನಿದೆಯಲ್ಲ, ಕೆಟ್ಟ ಕನಸನ್ನ ನಿವಾರಣೆ ಮಾಡಿ ಒಂದು ಒಳ್ಳೆ ಕನಸು ಬಂದ್ರೆ, ಆ ಕನಸು ನನ್ಸಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನುವ ಆಸೆ ಇರುತ್ತಲ್ಲ ನಿಮ್ದು, ಉತ್ತಮವಾದಂತಹ ಸಂತೋಷದಾಯಕವಾದಂತಹ ಕನಸುಗಳು ಬೀಳು, ಅಥವಾ ಕನಸು ಬೇಡ ಒಳ್ಳೆ ನಿದ್ದೆ ಬರೋ ರೀತಿಯಲ್ಲಿ ಆದ್ರೂ ಸ್ವಪ್ನೇಶ್ವರಿ ಮಂತ್ರ ಅಂತ ಬರುತ್ತೆ ನಮ್ಮಲ್ಲಿ. ಸೊ ಆ ಸ್ವಪ್ನೇಶ್ವರಿ ಮಂತ್ರದಿಂದ ಹೋಮ ಮಾಡ್ತೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಕುದೃಷ್ಟಿ, ನಾನು ಆಗ್ಲೇ ಬುಡದಿಂದ ಈ ವಿಡಿಯೋ ಬುಡದಿಂದ ನಾನು ಹೇಳಿರುವಂತದ್ದು ಒಂದೇ, ಕುದೃಷ್ಟಿ, ಕೆಟ್ಟ ದೃಷ್ಟಿ, ಆ ಕೆಟ್ಟ ದೃಷ್ಟಿ ಪರಿಹಾರವಾಗ್ಲಿ ಅಂತ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡಿ ವಿಶೇಷವಾದಂತಹ ಈ ಕೃಷ್ಣ ಕೀಲಕ ರತ್ನವನ್ನ ಕೊಡ್ತಾ ಇದ್ದೇವೆ. ಕುದೃಷ್ಟಿ ಪರಿಹಾರ ಮಂತ್ರ ಅಂತಲೇ ಆ ಮಂತ್ರ ಬರ್ತದೆ. ಆ ಮಂತ್ರದಿಂದಲೇ ಹೋಮವನ್ನು ಮಾಡಿ ಈ ಕೃಷ್ಣ ಕೀಲಕ ರತ್ನವನ್ನು ಎನರ್ಜೈಸ್ ಮಾಡ್ತೇವೆ. ಸ್ವಪ್ನೇಶ್ವರಿ ಮಂತ್ರ ಹಾಗೂ ಕುದೃಷ್ಟಿ ಪರಿಹಾರ ಮಂತ್ರದಿಂದ ಹೋಮ ಮಾಡಿ ಈ ಒಂದು ವಿಶೇಷವಾದಂತಹ ಕೃಷ್ಣ ಕೀಲಕ ರತ್ನವನ್ನ ಎನರ್ಜೈಸ್ ಮಾಡ್ರಿ. ಬರೀ ಅಷ್ಟೇ ಅಲ್ಲ, ನಾವು ಮಹಾ ವಾಸ್ತು ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳಿದೆ, ಒಂದು ಮನೆಯಲ್ಲಿ ಕೆಟ್ಟ ಕೆಟ್ಟ ಕನ್ಸು ಬೀಳ್ತಾ ಇದೆ ಅಂತಂದಾಗ, ಅಥವಾ ಒಂದು ಮನೆಗೆ ಹೋದ ಮೇಲೆ ಬರೀ ಕೆಟ್ಟದಾಗ್ತಾ ಇದೆ, ಮನೆಯಲ್ಲಿ ದುಡ್ಡು ಉಳಿತಾ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ಉಳಿತಾ ಇಲ್ಲ, ಕೆಲಸ ಕಳ್ಕೊಳ್ತಾ ಇದ್ದೀನಿ, ಹೊಸ ಕೆಲಸ ಸಿಗ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ, ಮನೆಯಲ್ಲಿ ಶುಭ ಕಾರ್ಯ ಆಗ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಒಳ್ಳೆ ಆರೋಗ್ಯ ಬರ್ತಾ ಇಲ್ಲ, ಮನೆಯ ವಾಸ್ತು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಾಡಿಗೆ ಮನೆಗಳಲ್ಲಿ ನಾನು ಹೇಳ್ತೇನೆ, ಆದಷ್ಟು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ರಿ ಅಂತ. ಬಟ್ ಇನ್ನೊಂದು ಮನೆಗೆ ಹೋದ್ರು ಕೂಡ ಅಲ್ಲೂ ಅದೇ ಆಗಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಕಡೆ ವಾಸ್ತು ಸಮಸ್ಯೆ ಇರುತ್ತಲ್ಲ. ಸೊ ಅದರಿಂದ ವಾಸ್ತು ಶಾಂತಿ ಹೋಮ ಅನ್ನುವಂಥದ್ದು ಹೋಗ್ಲಿ. ಬಾಡಿಗೆ ಮೇಲೆ ವಾಸ್ತು ಹೋಮನ ಅಂದ್ರೆ ಓನರ್ಗಳು ಒಪ್ಕೊಳಲ್ಲ, ಅವಕಾಶ ತುಂಬಾ ಚಿಕ್ಕ ಜಾಗ, ಆರ್ಥಿಕ ಶಕ್ತಿ ಇರಲ್ಲ, ದುಡ್ಡಿಂದು ತುಂಬಾ ಖರ್ಚಾಗತ್ತೆ. ಸೊ ಇದೆಲ್ಲ ನೋಡಿದಾಗ ಒಂದು ಪರಿಹಾರ ಬೇಕಲ್ಲ, ಅದಕ್ಕೆ ನಾವೇ ನಿಮಗೋಸ್ಕರ ಮಹಾ ವಾಸ್ತು ಶಾಂತಿ ಹೋಮವನ್ನು
ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ವಿಶೇಷವಾದ ಕೃಷ್ಣಕೀಲಕ ರತ್ನವನ್ನ ಕುದೃಷ್ಟಿ ಪರಿಹಾರ ಹೋಮ, ಸ್ವಪ್ನೇಶ್ವರಿ ಹೋಮ, ಮಹಾವಾಸ್ತು ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಈ ಕೃಷ್ಣಕೀಲಕ ರತ್ನ ನಿಮಗೆ ಕಳಿಸ್ಕೊಡ್ತೇವೆ. ನೀವೇನ್ ಮಾಡ್ಬೇಕು ನೋಡಿ, ನೀವು ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದನ ಡೈಲಿ ಹಣೆಗೆ ಹಚ್ಕೊಂಡು ಈ ವಿಶೇಷವಾದಂತಹ ಕೃಷ್ಣಕೀಲಕ ರತ್ನವನ್ನ ನಿಮ್ಮ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕು. ನೀವು ಬಳಸಿದನ್ನ ಇನ್ನೊಬ್ಬರಿಗೆ ಕೊಡಬಾರದು. ಇಷ್ಟು ಮಾತ್ರ ನೀವು ಗಮನಿಸ್ಕೊಂಡ್ರೆ ಆಯ್ತು. ಇದನ್ನ ತಗೊಂಡು ನಿಮ್ಮ ಹಾಸಿಗೆಯಲ್ಲಿ ನಿಲ್ಸಿಟ್ಕೊಂಡ್ರೆ ಚುಚ್ಚಿಬಿಡುತ್ತೆ, ಅದಕ್ಕೆ ನಾ ಜವಾಬ್ದಾರನಲ್ಲ. ಮತ್ತೆ ಹಿಂಗ್ ಮಲಗಿಸಿ ಅದನ್ನ ನೀಟಾಗಿ ಹಿಂಗ್ ಮಲಗಿಸಿ, ಇದು ಕೆಳಗಡೆ ಹಾಸಿಗೆ ಇರ್ತದೆ, ಅದ್ರ ಮೇಲೆ ಕೃಷ್ಣಕೀಲಕ ರತ್ನ ಇರ್ತದೆ, ಇದ್ರ ಮೇಲೆ ಮತ್ತೆ ಹಾಸಿಗೆ ಹಾಸ್ಕೋಬಹುದು. ಒಂದು ಲೇಯರ್ ಚಾದ್ರ ಏನಾರು ಇಟ್ಕೊಳ್ಬಹುದು ನೀವು, ಆಯ್ತಾ. ರಗ್ ಬೆಡ್ ಶೀಟ್ ಇದ್ರ ಮೇಲೆ ಒಂದು ಇದು ಬರ್ಬೋದು, ಪರವಾಗಿಲ್ಲ. ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡ್ರು ಆಗತ್ತೆ, ಆಯ್ತಾ. ಇದನ್ನ ನೀವು ಇದ್ರ ಮೇಲೆ ನೀವು ಹಿಂಗ್ ಮಲ್ಕೊಂಡಾಗ ಏನಾಗುತ್ತೆ, ರಾತ್ರಿಯಿಂದ ಬೆಳಗ್ಗೆ ತನಕ ನಿಮ್ಮ ಬಾಡಿಯಲ್ಲಿರುವಂತ ಎಲ್ಲಾ ನೆಗೆಟಿವ್ ಎನರ್ಜೀಸ್ ನಿವಾರಣೆ ಮಾಡುತ್ತೆ. ಆರಾ ಅಂತೀವಿ, ಆರಾ ಕ್ಲೆನ್ಸಿಂಗ್ ಅಂತ. ಸೂಕ್ಷ್ಮ ಶರೀರ ಅಂತ ಇರುತ್ತೆ, ಇದು ಮಾಮೂಲಿ ಶರೀರ. ಇದ್ರ ಮೇಲೆ ಮತ್ತೆ ಪುನಃ ನಿಮ್ಗೆ ಸೂಕ್ಷ್ಮ ಶರೀರ ಅಂತ ಇರುತ್ತೆ. ಯಾವಾಗ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗುತ್ತೆ ಅವಾಗ ನಮಗೆ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಬರುತ್ತೆ. ನೀವು ಹೊರಗಡೆ ಹೋದಾಗ, ಹೊರಗಡೆ ಎಲ್ಲ ಓಡಾಡ್ಬೇಕಾದ್ರೆ, ಅಥವಾ ಲೇಡೀಸ್ ಒಂದು ಪೀರಿಯಡ್ಸ್ ಟೈಮ್ ಅಲ್ಲಿ ಇರಬಹುದು, ಅವಾಗೆಲ್ಲ ಸೂಕ್ಷ್ಮ ಶರೀರ ಡಿಸ್ಟರ್ಬ್ ಆಗಿರುತ್ತೆ. ಹೊರಗಡೆ ಎಲ್ಲ ಸಂಚಾರ ಮಾಡ್ಕೊಂಡು ಬಂದಿರ್ತಾರೆ, ಎಲ್ಲ ನೆಗೆಟಿವ್ ಎನರ್ಜೀಸ್ ಇಟ್ಕೊಂಡಿರುತ್ತೆ. ಅಥವಾ ಪುರುಷರೇ ಆಗಿರ್ಬೋದು, ಗಂಡಸರೇ ಆಗಿರ್ಬೋದು, ಮಕ್ಕಳು ದೊಡ್ಡವರು ಯಾರು ಬೇಕಾರಾಗಿರ್ಬಹುದು, ಹೊರಗಡೆ ಏನೋ ಒಂದು ಭಯ ಪಟ್ರು, ಒಂದು 3 ರಸ್ತೆ ಜಾಗದ ಏನೊಂದು ದಾಟ್ಬಿಟ್ರು, ಮತ್ತೊಂದೇನೋ ಆ ಹೆದರಿಕೆ ಭಯ ಇರುತ್ತಲ್ಲ, ಅದು ನಿವಾರಣೆ ಮಾಡ್ಬೇಕು. ಆ ನೆಗೆಟಿವ್ ಎನರ್ಜೀಸ್ ಎಲ್ಲ ನಿವಾರಣೆ ಮಾಡ್ಬೇಕು ಅಂದ್ರೆ ರಾತ್ರಿ ಮನೆಗೆ ಅಂದ್ರೆ ಸಂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀರಾ, ಮಕ್ಕಳು ಟ್ಯೂಷನ್ ಮುಗಿಸ್ಕೊಂಡ್ ಬರ್ತಾರೆ, ಅಥವಾ ಯಜಮಾನರು ಉದ್ಯೋಗದಿಂದ ಅಂಗಡಿಯಿಂದ ಏನೋ ಬರ್ತಾರೆ, ಕೈಕಾಲು ತೊಳ್ಕೊಂಡು ಒಂದ್ಸಲ ಕೂತ್ಕೊಂಡು ನಾನು ಹೇಳುವಂತ ಈ ವಿಡಿಯೋ ಅಂಡಲ್ಲಿ ಹೇಳುವಂತ ಮಂತ್ರಗಳನ್ನ ಒಂದು 9 ಬಾರಿ ಕೇಳಿಸ್ಕೊಂಡು, ಕೈಕಾಲು ತೊಳ್ಕೊಂಡು ಊಟ ತಿಂಡಿ ಮಾಡ್ಕೊಂಡೆಲ್ಲ ಮಲ್ಕೊಳ್ತಿರಲ್ಲ, ಮಲ್ಕೊಳ್ಳೋ ಮುಂದೆ ಮಂತ್ರ ಕೇಳಿಸ್ಕೊಳ್ತೀರಾ, ಮಂತ್ರ ಕೇಳಿಸ್ಕೊಂಡು ಮಲ್ಕೊಂತಿರಲ್ಲ, ಹಾಸಿಗೆಯಲ್ಲಿ ನೀವು ಇದನ್ನ ಇಟ್ಕೊಳ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರುತ್ತೆ. ಹಾಸಿಗೆಯಲ್ಲಿ ಈ ಕೃಷ್ಣಕೀಲಕ ರತ್ನವನ್ನ ನೀವು ಇಟ್ಕೊಂಡು ಮಲಗಿದಾಗ ಬೆಳಗ್ಗೆ ಒಳಗೆ ನಿಮ್ಮ ಏನು ಎಲ್ಲಾ ನೆಗೆಟಿವ್ ಎನರ್ಜಿ ಆರಾಸ್ ಎಲ್ಲ ಇದಾಗಿರುತ್ತೆ. ಸ್ವಪ್ನೇಶ್ವರಿ ಹೋಮದಲ್ಲಿ ಎನರ್ಜೈಸ್ ಆಗಿರುತ್ತೆ. ಕೆಟ್ಟ ಕನ್ಸುಗಳು ಬೀಳಲ್ಲ, ಬೆಚ್ಚ ಬೀಳೋದಾಗೋದಿಲ್ಲ. ಸೊ ಇದೆಲ್ಲ ಸ್ವಲ್ಪ ನಿಮ್ಗೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ ಪ್ರಮುಖವಾಗಿ ಬೆಳಗ್ಗೆ ಎದ್ದಾಗ ಒಂದು ಫ್ರೆಶ್ ಆಗಿರುತ್ತೆ ಮೈಂಡ್. ಎದ್ದ ಸ್ನಾನ ಮಾಡ್ದ, ದೇವ್ರಿಗೆ ಒಂದು ಪೂಜೆನ ಮಾಡ್ದ, ಸ್ತೋತ್ರ ಇದ್ದ ಊಟ ಪಠನೆ ಮಾಡ್ಕೊಂಡ ನಿಮ್ಮ ಉದ್ಯೋಗಕ್ಕೋ, ಜಾಬ್ಗೋ, ಅಥವಾ ಬಿಸ್ನೆಸ್ಗೋ, ನಿಮ್ಮ ವ್ಯಾಪಾರ ವ್ಯವಹಾರಗಳು ಇಲ್ಲಿಂದ ನಿಮ್ಮ ಕೆಲಸದ ಮೇಲೆ ನೀವು ಹೋಗ್ಬೋದು. ನಿಮ್ ಕೆಲಸದ ಮೇಲೆ ರಾತ್ರಿ ಎಲ್ಲ ನೆಗೆಟಿವ್ ಎನರ್ಜಿಸ್ ಇದನ್ನ ಸಕ್ ಮಾಡಿರುತ್ತೆ, ಎಲ್ಲ ಫುಲ್ ನಿಮ್ಮ ನೆಗೆಟಿವ್ ಎನರ್ಜಿಸ್ ನಿವಾರಣೆ ಆಗುತ್ತೆ. ಹೋದ ವರ್ಷ ನಾನು ಇದನ್ನ ಕೊಟ್ಟಿದ್ದೆ. ಹೋದ ವರ್ಷ ತಗೊಂಡಿರತಕ್ಕಂಥವ್ರಿಗೆಲ್ಲ ಅನುಭವಕ್ಕೆ ಬಂದಿರುತ್ತೆ ತುಂಬಾ ಚೆನ್ನಾಗಿ. ಹಾಗೂ 6 ತಿಂಗಳು 1 ವರ್ಷ ಆಗೋಯ್ತು ಅಂದ್ರೆ ಅದ್ರ ಪವರ್ ಡೌನ್ ಆಗಿರುತ್ತೆ. ಸೊ ಮತ್ತೆ ಪುನಃ ನೀವು ಈಕೆ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಇನ್ನೊಂದ್ಸಲ ಮತ್ತೊಂದು ತೆಗೆದುಕೊಳ್ಬಹುದು. ಅದು ಒಂದು ವಿಚಾರ ನೆನ್ಪಿಟ್ಕೊಳ್ಬೇಕು, ಒಬ್ಬರು ಬಳಸಿದ್ದನ್ನ ಮತ್ತೊಬ್ರು ಬಳಸುವಂಗಿಲ್ಲ. ಒಬ್ಬರ ಆರಾ ಇನ್ನೊಬ್ರು ಆರಾ ಡಿಫ್ರೆಂಟ್ ಆಗಿರುತ್ತೆ, ಬೇರೆ ಬೇರೆ ಇರುತ್ತೆ. ಸೊ ಅದರಿಂದ ಈಗ ಅಪ್ಪ ಬಳಸಿದರೆ ಅಂದ ತಕ್ಷಣ ಅದನ್ನೇ ಅಮ್ಮ ಬಳಸೋದಿರ್ಬೋದು, ಅಥವಾ ಗಂಡ ಬಳಸಿದ್ನ ಹೆಂಡತಿ ಬಳಸೋದಿರ್ಬೋದು, ಅಥವಾ ಇವರಿಬ್ಬರು ಬಳಸಿದ್ನ ಮಕ್ಕಳಿಗೆ ಕೊಡೋದಿರ್ಬೋದು. ಮಾಡಬಾರ್ದು. ಅಣ್ಣಂದು ತಮ್ಮನಿಗೆ, ತಮ್ಮಂದು ಅಣ್ಣನಿಗೆ, ಅಕ್ಕಂದು ತಮ್ಮನಿಗೆ, ತಮ್ಮಂದು ಅಕ್ಕನಿಗೆ, ಅಣ್ಣಂದು ತಂಗಿಗೆ, ತಂಗಿದು ಅಣ್ಣಂಗೆ, ಈ ತರ ಯಾವ್ದು ಸಹ ಮಾಡಬಾರದು. ಒಬ್ರು ಒಂದು ದಿವಸ ರಾತ್ರಿ ಇದ್ರ ಮೇಲೆ ಮಲಗಿದ್ರು ಅಂದ್ರೆ ಅವರ ಆರಾಗೆ ಇದು ಅಟ್ಯಾಚ್ ಆಗ್ಬಿಡುತ್ತೆ. ಸೊ ಅವರ ಆರಾ ಇದೀಗ ಏನು ಸೆಟ್ ಆಗೋದ್ರಿಂದಾಗಿ ಮತ್ತೆ ಇನ್ನೊಬ್ರು ಆರಾ ಆಗಿದ್ರೆ ಡಿಸ್ಟರ್ಬ್ ಆಗುತ್ತೆ, ಅದು ಉಲ್ಟಾ ಆಗ್ಬಿಡುತ್ತೆ. ಸೊ ಅದರಿಂದ ಆಗ್ಬಾರದು ಅಷ್ಟೇ. ಈ ಎಲ್ಲಾ ವಿಶೇಷವಾದಂತಹ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಾವು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇವೆ. ನಾನೇ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡೋದು ನೀವು ನೋಡಬಹುದು ಸಹ ನೀವು. ಅದೇ ರೀತಿಯಲ್ಲಿ ಎಲ್ಲಾ ಹೋಮಗಳು ಸಹ ಲೈವ್ ಅಲ್ಲಿ ಇರುತ್ತೆ. ಎಲ್ಲಾ ಹೋಮಗಳಾಗೋದು ಲೈವ್ ಅಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಟ್ಬಿಡ್ತೇವೆ. ಸೊ ಅದರಿಂದಾಗಿ ಸಂಕಲ್ಪ ಸೇವೆಗೆ ಬೇಗ ಹೆಸರು ಕೊಟ್ಕೊಳ್ಳಿ. ಹಾಗೂ ಈ ವಿಡಿಯೋ ಅಂಡಲ್ ಬರ್ತಕ್ಕಂಥ ಮಂತ್ರವನ್ನು ಸಹ ದಿನ ಕೇಳಿಸ್ಕೊಳ್ತಾ ಇರಿ. ಎಲ್ಲರ ದೃಷ್ಟಿದೋಷ, ಮಾಟಮಂತ್ರ, ಅಥವಾ ಕೆಟ್ಟ ಸ್ವಪ್ನಗಳಿರ್ಬೋದು, ವಾಸ್ತುದೋಷ ಇರಬಹುದು, ಏನೇ ಸಮಸ್ಯೆಗಳಿರ್ಬೋದು, ಅದೆಲ್ಲವೂ ಸಹ ಪರಿಹಾರವಾಗ್ಲಿ, ಒಳ್ಳೇದಾಗ್ಲಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.